ಜೀ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಕರ್ಣಕತೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರತಿ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಈ ಧಾರಾವಾಹಿ ವೀಕ್ಷಕರಲ್ಲಿ ಸಾಕಷ್ಟು ಆಸಕ್ತಿ ಮೂಡಿಸುತ್ತಿದೆ. ಕಥೆಯ ಹಂದರ ಈಗ ಭಾವನಾತ್ಮಕ ತಿರುವು ಪಡೆದುಕೊಂಡಿದೆ. ಪ್ರತಿಯೊಂದು ಪಾತ್ರವೂ ಈಗ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಮೊಮ್ಮಗನ ಭವಿಷ್ಯದ ಬಗ್ಗೆ ಅಜ್ಜಿ ಸಾಕಷ್ಟು ಕನಸುಗಳನ್ನು ಕಂಡಿದ್ದಾರೆ. ಮೊಮ್ಮಗನ ಸುಖ ಜೀವನ ನೋಡಿ ಅಜ್ಜಿಗೆ ತುಂಬಾ ಖುಷಿಯಾಗಿದೆ. ಈ ಸಂತೋಷದ ನಡುವೆಯೇ ಅವರಿಗೆ ಈಗ ನಿರಂತರವಾಗಿ ಒಂದು ಕನಸು ಕಾಡುತ್ತಿದೆ. ಆ ಕನಸಿನಲ್ಲಿ ಒಂದು ಪುಟ್ಟ ಮಗು ಪದೇ ಪದೇ ಕಾಣಿಸಿಕೊಳ್ಳುತ್ತಿದೆ. ಮನೆಯ ಹಿರಿಯ ಜೀವ ಅಜ್ಜಿಗೆ ಈಗ ಹೊಸದೊಂದು ಹಂಬಲ ಶುರುವಾಗಿದೆ. ಅವರಿಗೆ ಪದೇ ಪದೇ ಮಗುವಿನ ಕನಸು ಬೀಳುತ್ತಲೇ ಇತ್ತು. ಆದರೆ ಈಗ ಆ ಕನಸು ಕೇವಲ ನಿದ್ದೆಗೆ ಸೀಮಿತವಾಗಿಲ್ಲ. ತನಗೆ ಮಗು ಬೇಕೇ ಬೇಕು ಎಂದು ಅಜ್ಜಿ ಹಠ ಹಿಡಿದು ಕುಳಿತಿದ್ದಾರೆ. ಈ ವಿಷಯ ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಜ್ಜಿ ನೇರವಾಗಿ ನಿತ್ಯಾಳ ಬಳಿಯೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಮಗುವಿನ ಮುಖ ನೋಡುವ ಆಸೆಯಾಗಿದೆ. ಆ ಖುಷಿಯ ವಿಚಾರವನ್ನು ನನಗೆ ಕೊಡು ಎಂದು ಕೇಳಿಕೊಂಡಿದ್ದಾರೆ. ಅಜ್ಜಿಯ ಈ ದಿಢೀರ್ ಬೇಡಿಕೆಯಿಂದ ನಿತ್ಯ ಸಂಪೂರ್ಣವಾಗಿ ಕಂಗಾಲಾಗಿದ್ದಾಳೆ. ಏನು ಹೇಳಬೇಕೆಂದು ತಿಳಿಯದೆ ಮೌನಕ್ಕೆ ಶರಣಾಗಿದ್ದಾಳೆ. ಈಗ ಅಸಲಿ ವಿಷಯಕ್ಕೆ ಬರುವುದಾದರೆ, ತೇಜಸ್ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷ ನಡೆಯುತ್ತಿದೆ. ತನ್ನಿಂದ ಆದ ತಪ್ಪು ಅಥವಾ ತನಗೆ ತಿಳಿದಿರುವ ಕಹಿ ಸತ್ಯವನ್ನು ಮುಚ್ಚಿಡಲು ಅವನಿಗೆ ಸಾಧ್ಯವಾಗುತ್ತಿಲ್ಲ. ಸತ್ಯವನ್ನು ಅಡಗಿಸಿಟ್ಟಷ್ಟು ಅವನಿಗೆ ಮನಸ್ಸಿನ ನೆಮ್ಮದಿ ದೂರವಾಗುತ್ತಿದೆ. ಈ ರಹಸ್ಯದ ಹೊರೆ ಅವನನ್ನು ಹಗಲು ರಾತ್ರಿ ಕಾಡುತ್ತಿದೆ. ಕೊನೆಗೆ ತೇಜಸ್ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ನಿಧಿ ಎದುರು ನಡೆದ ವಿಷಯವನ್ನು ಸಂಪೂರ್ಣವಾಗಿ ಹೇಳಲು ಅವನು ಸಿದ್ಧನಾಗುತ್ತಿದ್ದಾನೆ. ನಿಧಿ ಈ ಸತ್ಯವನ್ನು ಕೇಳಿದ ಮೇಲೆ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬ ಭಯ ಅವನಲ್ಲಿದೆ. ತೇಜಸ್ ಮತ್ತು ನಿಧಿಯ ಸಂಬಂಧದಲ್ಲಿ ಈ ಸತ್ಯ ದೊಡ್ಡ ಬಿರುಕು ಮೂಡಿಸುತ್ತಾ ಅಥವಾ ನಿಧಿ ಅವನಿಗೆ ಬೆಂಬಲವಾಗಿ ನಿಲ್ತಾಳ ಎಂಬುದು ಸದ್ಯದ ಕುತೂಹಲ. ಕರ್ಣ ಧಾರಾವಾಹಿಯು ತನ್ನ ವಿಭಿನ್ನ ಕಥೆಯ ಮೂಲಕ ಜನರ ಮನ ಗೆದ್ದಿದೆ. ಅಜ್ಜಿಯ ಹಠ, ನಿತ್ಯಾಳ ಮುಗ್ಧತೆ ಮತ್ತು ತೇಜಸ್ನ ನಿಗೂಢ ನಡವಳಿಕೆ ಸೀರಿಯಲ್ಗೆ ಹೊಸ ಕಳೆ ತಂದಿದೆ. ಪ್ರತಿ ರಾತ್ರಿ 8 ಗಂಟೆಗೆ ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಈ ಧಾರಾವಾಹಿ ಈಗ ರೋಚಕ ಘಟ್ಟದಲ್ಲಿದೆ. ಅಜ್ಜಿಯ ಆಸೆ ಈಡೇರುತ್ತಾ? ನಿತ್ಯ ಈ ದೊಡ್ಡ ಜವಾಬ್ದಾರಿಯ ಸಿದ್ಧಳಾಗಿದ್ದಾಳ? ತೇಜಸ್ ಮುಚ್ಚಿಟ್ಟಿರುವ ಈ ಕರಾಳ ಸತ್ಯ ಏನು? ಇವೆಲ್ಲವನ್ನು ತಿಳಿಯಲು ವೀಕ್ಷಕರು ಮುಂದಿನ ಸಂಚಿಕೆಗಾಗಿ ಕಾಯ್ತಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.